ಹಲೋ, ನಮಸ್ಕಾರ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ನಾನು ಹಿಂದಿನ ವಿಡಿಯೋದೊಳಗೆ ಲಕ್ಷ ಗೆಜ್ಜೆ ವಸ್ತ್ರ ಅಂತ ಹೇಳಿದೆ ಮತ್ತು ಲಕ್ಷ ಹೂಬತ್ತಿದು ಹೇಳಿದೆ. ಆದ್ರೆ ಯಾವುದೇ ಮಾಡಲಿ, ನಾವು ಯಾವುದೇ ಲಕ್ಷ ಹಿಡಿಬೇಕು, ಲಕ್ಷ ಹೂಬತ್ತಿ, ಲಕ್ಷ ಗೆಜ್ಜೆ ವಸ್ತ್ರ, ಲಕ್ಷ ಮಂಗಳಾರತಿ ಬತ್ತಿ ಅಥವಾ ಪುಷ್ಪಾರ್ಚನೆ ಯಾವುದು ಮಾಡಬೇಕಂದ್ರೂ ನಾವು 4 ತಿಂಗಳನ್ನ ಮುಗಿಸೋದಿದ್ರೆ ಈಗ ಆಷಾಢ ಮಾಸಕ್ಕೆ ಬರುವಂಥ ದೇವಶಯನಿ ದ್ವಾದಶಿ ದಿವಸ ಪ್ರಾರಂಭ ಮಾಡ್ಲಿಕ್ಕೆ ಬರ್ತದೆ. ಇದು 4 ತಿಂಗಳನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಏನು ಮಾಡೋದು, ಶ್ರಾವಣ ಮಾಸನಾಗ ಶ್ರವಣ ನಕ್ಷತ್ರ ದಿವಸ ಪ್ರಾರಂಭ ಮಾಡಿದ್ರೆ ಮುಂದೆ ನಮಗೆ ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಎಷ್ಟು ದಿವಸ ಆಗ್ತದೆ ಅಷ್ಟು ದಿವಸನಾಗ ನಾವು ಅದನ್ನು ಮುಗಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ನಾವು ಪ್ರಾರಂಭ ಮಾಡಬೇಕಾದ್ರೆ ಯೋಚನೆ ಮಾಡಿ ಎಷ್ಟು ದಿವಸನಾಗ ನಮ್ಗೆ ಆಗ್ತದೆ, ಎಷ್ಟು ವರ್ಷ ಬೇಕಾಗ್ತದೆ ಅಂದ್ಕೊಂಡು ನೋಡಿಕೊಂಡು ಈ 2ರಾಗ ನಾವು ಯಾವುದು ಸರಿ ಆಗ್ತದೆ ಅವತ್ತಿನ ದಿವಸ ನಾವು ಪ್ರಾರಂಭ ಮಾಡಬೇಕು. ಈಗ ಇದರೊಳಗೆ ನಾನು ತೋರಿಸೀನಿ ಎಲ್ಲ ಲಕ್ಷದೊಳಗೆ ಮಾಡಲಿಕ್ಕೆ ಸಾಧ್ಯ ಅದ. ಯಾರಿಗೆ ಆಗ್ತದೆ ಅವರು ಮಾಡಬಹುದು. ಯಾವುದು ಸಾಧ್ಯ ಆಗ್ತದೆ, ಎಲ್ಲ ದೃಷ್ಟಿಯಿಂದ ಸಾಧ್ಯ ಆಗುವಂಥದ್ದು ಯಾವುದು ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗ್ತದೆ ಅಂದ್ರೆ ಅದನ್ನೇ ಮಾಡ್ಲಿಕ್ಕೆ ಬರ್ತದೆ. ಕೆಲವೊಂದು ದುಡ್ಡಿನಿಂದ ಜಾಸ್ತಿ ಖರ್ಚಾಗೋದಿರ್ತದೆ, ಕೆಲವೊಂದು ಬರೀ ನಮ್ಮ ಕಷ್ಟದಿಂದ ಮಾಡುವಂಥದ್ದಿರ್ತದೆ. ನಮಗೆ ಯಾವ ಸಾಧ್ಯದ ಅದನ್ನು ನೋಡಿಕೊಂಡು ನಾವು ಪ್ರಾರಂಭ ಮಾಡ್ಲಿಕ್ಕೆ ಬರ್ತದೆ. ಈಗ ಶ್ರಾವಣ ಮಾಸನಾಗ ಹಬ್ಬಗಳ ಸಾಲದ ಚಾತುರ್ಮಾಸ ಮುಗಿಯೋ ತನಕ ಹಬ್ಬಗಳು ಬಂದೇ ಬರ್ತಿರ್ತವೆ. ಅದಕ್ಕೆ ಏನಂದ್ರೆ ಶ್ರಾವಣದಾಗ ಶ್ರವಣ ನಕ್ಷತ್ರ ದಿವಸ ಹಿಡಿದು ನಮಗೆ ಯಾವಾಗ ಆಗ್ತದೆ ಮುಂದೆ ಆದಾಗ ಮಾಡ್ಲಿಕ್ಕೆ ಬರ್ತದೆ. ನೋಡ್ರಿ, ನಮ್ಮ ಹಿಂದೂ ಸನಾತನ ಧರ್ಮದೊಳಗೆ ಮೂರ್ತಿ ಪೂಜೆ, ಗಿಡಮರಗಳ ಪೂಜೆ, ನದಿಗಳ ಪೂಜೆ, ಬೆಟ್ಟದ ದೇವರುಗಳ ಪೂಜೆಗಳು, ಹಾಗೇನೆ ಭೂಮಿ ಪೂಜೆ ಅದ. ಮಣ್ಣಿನಿಂದ ತಯಾರಿಸಿದಂಥ ಮೂರ್ತಿಗಳನ್ನು ಕೂಡ ಪೂಜೆ ಮಾಡ್ತಿದ್ದಂಥ ಒಂದು ಸಂಪ್ರದಾಯ ನಮ್ದದ. ಅದರ ಜೊತೆಗೆ ನಮ್ಮ ಹಿರಿಯರು ಈ ಲಕ್ಷ ಇವು ಗೆಜ್ಜೆ ವಸ್ತ್ರ ಆಗಲಿ, ಹೂಬತ್ತಿ ಆಗಲಿ, ಕುಂಕುಮಾರ್ಚನೆ ಆಗಲಿ, ಮಂಗಳಾರತಿ ಬತ್ತಿ ಆಗಲಿ, ಬಲಿದಾನ ಕೊಡೋದಾಗಲಿ ಎಲ್ಲ ಒಂದು ನಮ್ಮಲ್ಲಿ ಮಾಡ್ತಿದ್ರು. ಈಗ ಅವರೆಲ್ಲ ಮಾಡಿದ್ದು ನಾನು ನೋಡಿ ನನಗೂ ಸ್ವಲ್ಪ ಆದರೂ ಮಾಡಬೇಕು ಅಂತ ಅನ್ನಿಸ್ತದೆ. ಎಲ್ಲರೂ ಮಾಡಲಿಕ್ಕಾಗಂಗಿಲ್ಲ. ಯಾವುದು ಸಾಧ್ಯ ಆಗ್ತದೆ ಅದನ್ನು ಮಾತ್ರ ಮಾಡ್ಲಿಕ್ಕೆ ಬರ್ತದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಹೇಳಿದ್ರೆ ಯಾರಿಗೆ ಯಾವ್ದು ಸಾಧ್ಯ ಅದ ಅವರು ಮಾಡ್ಲಿಕ್ಕೆ ಸಾಧ್ಯ ಅಂದ್ಕೊಂಡು ನಾನು ಹೇಳಲಿಕ್ಕತ್ತೀನಿ. ಏನು ಇಷ್ಟೊಂದೆಲ್ಲ ಹೇಳ್ತಾರೆ, ಇದೆಲ್ಲ ಹೆಂಗೆ ಮಾಡೋದು ಅಂತ ಕೆಲವ್ರಿಗೆ ಅನಿಸಿದ್ರೆ ಇದನ್ನು ನೋಡಿ ನೀವು ಯಾರಿಗಾದರೂ ಸಾಧ್ಯ ಆದ್ರೆ ಹೇಳ್ರಿ, ಇಲ್ಲಾಂದ್ರೆ ಬಿಟ್ಟುಬಿಡ್ರಿ. ಅದು ಯಾರಿಗೆ ಮಾಡ್ಬೇಕು ಅನ್ನಿಸ್ತದ ಅವರು ಮಾಡಿರಿ. ಈಗ ಮೊದಲು ಗೆಜ್ಜೆ ವಸ್ತ್ರದ ಹೇಳ್ತೀನಿ. ಗೆಜ್ಜೆ ವಸ್ತ್ರ ಪ್ರಾರಂಭ ಮಾಡಬೇಕಾದ್ರು ಹತ್ತಿಗಳ ಎಲ್ಲನೂ ರೆಡಿ ಮಾಡಿ ಇಟ್ಕೊಡ್ರಿ. ಈಗಿನಿಂದ ಅಭ್ಯಾಸ ಮಾಡಿಕೊಂಡ್ರೆ ಆವಾಗ ನಿಮಗೆ ಈಸಿ ಆಗ್ಬೋದು. 2 ದಿವಸ ಮಾತ್ರ ಮಾಡಿ. ಈಗ ಶ್ರಾವಣ ಮಾಸದೊಳಗೆ ಶ್ರವಣ ನಕ್ಷತ್ರ ದಿವಸ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿರಿ. 2 ದಿವಸ ಮಾಡಿ ಇಟ್ಕೊಡ್ರಿ. ಗೆಜ್ಜೆ ವಸ್ತ್ರ ಮಾಡಿ ಕುಂಕುಮ ಹಚ್ಚಿ 1 ದಿವಸಕ್ಕೆ 500 ನಂಗೆ ಗೆಜ್ಜೆ ಇರೋದನ್ನು ಎಣಿಸ್ಕೊಂಡು ಆ ಗುಚ್ಛ ಮಾಡಿಕೊಂಡು ಅದಕ್ಕೆ ವಸ್ತ್ರ ಅಂತ ನಾವು ಮಾಡ್ತೀವಿ. 500 ಗೆಜ್ಜೆ ಇರೋಂಥದಕ್ಕೆ ಕನಿಷ್ಠ 5 ಕುಬಸದಂಥದ್ದು ಈ ಕಡೆಗೊಂದು ಆ ಕಡೆಗೊಂದು ಇಟ್ಟು ದೇವರಿಗೆ ಏರಿಸಬೇಕು. ನೀವು ಯಾವ ದೇವರಿಗೆ ಗೆಜ್ಜೆ ವಸ್ತ್ರ ಪೂಜೆ ಮಾಡಬೇಕು, ಸಮರ್ಪಣೆ ಮಾಡಬೇಕು ಅಂತ ಇರ್ತದೆ ಆ ದೇವರ ಫೋಟೋ ಅಂದರೆ ಪಾರ್ವತಿ ಪರಮೇಶ್ವರ ಅಥವಾ ಲಕ್ಷ್ಮೀ ವೆಂಕಟೇಶ್ ಪದ್ಮಾವತಿ ಅಥವಾ ಲಕ್ಷ್ಮೀ ವೆಂಕಟೇಶ ಎರಡೇ ಇರುವಂಥದ್ದು ಯಾವುದೇ ಆಗಲಿ, ಬರೀ ಒಬ್ಬರನ್ನೇ ಇಟ್ಟು ಪೂಜಿಸುವಂಥದ್ದಿಲ್ಲ. ಜೊತೆಯಾಗಿ ಇರುವಂಥ ಫೋಟೋ ತಗೊಂಡು ಮಣೆ ಹಾಕಿ ಅದರ ಮುಂದೆ ರಂಗೋಲಿ ಹಾಕಿ ಫೋಟೋನ ಒರೆಸಿ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕರಿಸಿ ಮತ್ತು ಮುಂದೆ 2 ದೀಪಗಳನ್ನು ಹಚ್ಚಿ ಇಟ್ಟು ನಿಮ್ಮ ಮನೆ ಒಳಗೆ ಏನಿರ್ತದೆ ಆ ಸಮಯದೊಳಗೆ ಅದನ್ನೇ ನೈವೇದ್ಯ ಮಾಡಿ ಆಮೇಲೆ ಒಂದು ತುಪ್ಪದ ದೀಪದಿಂದ ನೈವೇದ್ಯ ತೋರಿಸಿ ತುಪ್ಪದ ದೀಪ ಹಚ್ಚಿ ಬೆಳಗ್ಗೆ ನಮಸ್ಕಾರ ಮಾಡಿರಿ. ದಿನ 500 ಆದರೆ 500 ಗೆಜ್ಜೆಯಿಂದ ಪೂಜೆ ಮಾಡಿರಿ. ಇಲ್ಲ 1000 ಆಗ್ತಿತ್ತಂದ್ರೆ 1000ನೂ ಒಂದೇ ದಿವಸಕ್ಕೆ ಏರಿಸ್ಲಿಕ್ಕೆ ಬರ್ತದೆ. ನೀವು ಎಷ್ಟು ಏರಿಸಿರಿ ಅಂತ ಅವತ್ತಿನ ತಾರೀಕು ಹಾಕಿ ಅದನ್ನು ಬರೆದಿಟ್ಟರೆ ನಿಮಗೆ ಲೆಕ್ಕ ಕರೆಕ್ಟಾಗಿ ಸಿಗ್ತದೆ. ಅದಕ್ಕೆ ಗೆಜ್ಜೆ ವಸ್ತ್ರ ಮಾಡಿದರೆ ಲಕ್ಷ ಗೆಜ್ಜೆ ವಸ್ತ್ರದ ಪೂಜೆಯ ವಿವರ ಅಂತ ಬರೆದು ಅದರ ಮುಂದೆ ನೀವೆಲ್ಲ ದಿನ ಎಷ್ಟೆಷ್ಟು ಮಾಡ್ತೀರಿ ಅಂತ ಅದ್ರ ಲೆಕ್ಕ ಹಾಕಿ ಇಟ್ಕೊಳ್ರಿ. ಕೊನೆಗೆ ಇದು ಮುಗಿಯೋ ಮುಂದೆ ಪೂರ್ತಿ ಮುಗಿದ ಮೇಲೆ ಅಂತಲ್ಲ, ಏನು 1,08,000 ಅಂತ ನಾವು ಹಿಡ್ಕೊಂಡಾಗ 80,000 90,000 ಆಗೋ ಸಮಯದೊಳಗೆ ನಮ್ಗೆ ಅನುಕೂಲ ಆದಾಗ ದಂಪತಿಗಳನ್ನು ಕರೆದು ಅವರಿಗೆ ಪೂಜೆ ಮಾಡಿ ಮತ್ತು ಅವರಿಗೆ ಗಂಡಸರಿಗೆ ಶಲ್ಯ
ಮತ್ತು ಪಂಚೆ, ಹೆಣ್ಣು ಮಕ್ಕಳಿಗೆ ಸೀರೆ ಖಣ ಕೊಟ್ಟು ಅವರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಹೂವು ಮತ್ತು ತೆಂಗಿನಕಾಯಿ ಎಲ್ಲ ಕೊಟ್ಟು ಉಡಿ ತುಂಬಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೋರಿ. ಮತ್ತು ನೀವು ನಿಮ್ಮ ಪುರೋಹಿತರನ್ನ ಕೇಳ್ರಿ. ಕೆಲವರು ಇದಕ್ಕೆ ಉದ್ಯಾಪನೆ ಮಾಡಬೇಕಂತ ಹೇಳ್ತಾರೆ, ಕೆಲವರು ಬರೀ ಮರದ ಬಾಗಿಣ ಕೊಟ್ಟರೆ ಸಾಕಂತಾರೆ, 2-3 ಥರ ಹೇಳೋರು ಇರ್ತಾರೆ. ನೀವು ನಿಮ್ಮ ಸಮೀಪದ ಪುರೋಹಿತರನ್ನ ಕೇಳಿಕೊಂಡು ಕೊನೆಗೆ ಏನು ಮಾಡಬೇಕು ಅನ್ನೋದನ್ನು ಕೇಳಿ ನೀವು ಅದನ್ನು ಮಾಡಿ ಮುಗಿಸ್ರಿ. ಇದೇ ರೀತಿ ಈಗ ದೇವಿಗೆ ಕುಂಕುಮಾರ್ಚನೆ ನಾವು ಮಾಡೋದು ಹಿಡ್ಕೊಂಡ್ರೆ ಅದನ್ನು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದರೆ ಅದು ಕೂಡ ಶ್ರವಣ ನಕ್ಷತ್ರದಲ್ಲೇ ಶುರು ಮಾಡಿ. ನೀವು ಯಾವ ದೇವರಿಗೆ ಮಾಡ್ತೀರಿ, ಲಕ್ಷ್ಮೀ ಮತ್ತು ಕೃಷ್ಣ, ಲಕ್ಷ್ಮೀನಾರಾಯಣ ಇಟ್ಕೊಂಡ್ರು, ಪಾರ್ವತಿ ಪರಮೇಶ್ವರ ಇಟ್ಕೊಂಡ್ರು, ನಿಮ್ಮ ಮನೇಲಿ ಮೂರ್ತಿ ಇದ್ದರೆ ಮೂರ್ತಿ ಇಟ್ಟು ಪೂಜೆ ಮಾಡಿ ಅದರ ಮುಂದೆ ನೀವು ಒಂದು ತಟ್ಟೆಯಲ್ಲಿ ವಿಳೆದೆಲೆ ಇಟ್ಕೊಂಡು ಯಾವ ದೇವರಿಗೆ ನೀವು ಕುಂಕುಮಾರ್ಚನೆ ಮಾಡ್ತೀರಿ ಆ ದೇವರದ್ದು ಅಂದರೆ ಆ ದೇವಿಯ ಸಹಸ್ರನಾಮಾವಳಿ ಹೇಳ್ತಾ ಕುಂಕುಮವನ್ನು ಆ ವೀಳ್ಯದೆಲೆ ಒಳಗಡೆ ಹಾಕ್ತಾ ಇರ್ರಿ. ಮತ್ತು ಆ ಸಹಸ್ರನಾಮಾವಳಿ ಹೇಳ್ತಾ ಇರ್ರಿ. ಯಾವ ದೇವಿಗೆ ಮಾಡ್ತೀರಿ ಆ ದೇವಿ ಜೊತೆ ಪಾರ್ವತಿ ಪರಮೇಶ್ವರ ಇರಬೇಕು, ಪಾರ್ವತಿ ಇದ್ದರೆ ಪಾರ್ವತಿ ಪರಮೇಶ್ವರ ಇರಬೇಕು, ಲಕ್ಷ್ಮಿ ಇದ್ದರೆ ಲಕ್ಷ್ಮೀನಾರಾಯಣ ಅಂತ ಇರಬೇಕು. ಒಟ್ಟಿನ ಮೇಲೆ ಆ ಜೊತೆಯಾಗಿ ಇಟ್ಟು ಪೂಜೆ ಮಾಡಿ, ಪೂಜಾದ ವಿವರ ಹಿಂದಿನ ಇದರೊಳಗೆ ಗೆಜ್ಜೆ ವಸ್ತ್ರದಾಗ ಹೇಳೀನಿ. ಅದೇ ರೀತಿ ನೀವು ಪೂಜೆ ಮಾಡಿ ನೈವೇದ್ಯ ತೋರಿಸಿ ಅರ್ಚನೆ ಮಾಡಿರಿ. ಅರ್ಚನೆ ಮಾಡುವಾಗ 1 ಸಹಸ್ರದನ್ನು ಹಿಡ್ಕೊಳ್ರಿ. 1 ಸಹಸ್ರ ಆದ್ರೆ 1 ಸಹಸ್ರ ಮಾಡಿರಿ, ಇಲ್ಲಾಂದ್ರೆ 2 ಸಹಸ್ರ ಮಾಡಿರಿ. ಅದು ಆದಮೇಲೆ ಆರತಿ ಮಾಡಿ ಅಕ್ಷತೆ ಹಾಕಿ ಇಳಿಸಿ ಇಡ್ರಿ. ಇದರ ವಿವರ ಕೂಡ ದಿನ ಡೇಟ್ ಹಾಕಿ ಬರೆದು ಇಟ್ಕೊಡ್ರಿ, ಅಂದರೆ ನಿಮ್ಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತದ. ಇದು ಕೂಡ ದಂಪತಿಗಳನ್ನು ಊಟಕ್ಕೆ ಕರೆದು ಅವರಿಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಹೆಣ್ಮಕ್ಳಿಗೆ ಸೀರೆ ಖಣ ಕೊಟ್ಟು, ಗಂಡಸರಿಗೆ ಪಂಚೆ ಶಲ್ಯ ಕೊಟ್ಟು ಅವರಿಗೆ ಅದರ ಜೊತೆಗೆ ಎಲೆ ಅಡಿಕೆ ದಕ್ಷಿಣೆ ಫಲ ಯಾವುದಿದ್ದದ್ದನ್ನು ಕೊಟ್ಟು ನಮಸ್ಕಾರ ಮಾಡಿರಿ. ಆಮೇಲೆ ಅವರಿಗೆ ಊಟಕ್ಕೆ ಹಾಕಿ ಊಟದ ದಕ್ಷಿಣೆನೂ ಬೇರೆಯೇ ಕೊಡಬೇಕು. ದಂಪತಿ ಕರೆದಾಗ ಇದೇ ರೀತಿ ಪೂಜೆ ಮಾಡಬೇಕು. ಈಗ ನೋಡ್ರಿ, ನೀವು ಲಕ್ಷ ಹೂಬತ್ತಿ ಮಾಡೋದು ಪ್ರಾರಂಭ ಮಾಡಿದ್ರೆ ಹಬ್ಬದಲ್ಲಿ ಶ್ರವಣ ನಕ್ಷತ್ರದಲ್ಲಿ 2 ದಿವಸ ಮಾಡಿ ಇಟ್ಬಿಡ್ರಿ. ಯಾಕಂದ್ರೆ ಹಬ್ಬಗಳಿಗೆ ಆಗಂಗಿಲ್ಲ, ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಮಾಡ್ತಾ ಇರ್ತೀರಿ. ಮಾಡಿ ಅವುಗಳನ್ನ ಎಣಿಸಿ ಒಂದೊಂದು ಪ್ಯಾಕ್ ಮಾಡಿ ಅಥವಾ ಒಂದು ಆ ಕಡ್ಡಿ ಒಳಗಡೆ ಸೇರಿಸಿ ಮೇಲ್ಗಡೆ ಹತ್ತಿ ಬರೋ ಥರ ಗುಂಡು ಗುಂಡಾಗಿ ಮಾಡಿ ಒಂದು ರಟ್ಟಿನ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಡ್ರಿ. ಅವತ್ತು ಮಾಡಿದಾಗ ಎಷ್ಟೆಷ್ಟಾಗಿದೆ ಎಲ್ಲನೂ ಬರೆದು ಇಟ್ಕೊಂಡು ಲೆಕ್ಕ ಇಟ್ಕೊಡ್ರಿ. ಯಾರಿಗೆ ಸಾಧ್ಯ ಆಗ್ತದೆ ಅಷ್ಟು ಮಾಡಿ ಆವಾಗಲೇ ನಾವು ಹಚ್ಚಿಬಿಡ್ತೀವಿ 2-3 ದಿವಸನಾಗ ಅಂತ ಹಂಗಿದ್ರೆ ಅದನ್ನು ತುಪ್ಪದಲ್ಲಿ ನೆನೆಸಿ ಯಾವಾಗ ನಿಮಗೆ ಸಾಧ್ಯ ಆಗ್ತದೆ ಅವನ್ನ ಹಚ್ಚಿ ಮುಗಿಸ್ರಿ. ಮಾಡಿದಾಗ ಎಲ್ಲ ಲೆಕ್ಕ ಇಟ್ಟು ಕೊನೆಗೆ 1,08,000 ಆಗೋಕ್ಕಿಂತಲೂ ಮೊದಲು ನೀವು ಯಾರಿಗಾದರೂ 2 ದೀಪಸ್ತಂಭ ದಾನ ಮಾಡಿರಿ. ಎಲ್ಲ ಮುಗಿದ ಮೇಲೆ ದಂಪತಿಗಳನ್ನು ಕರೆದು ಒಂದು ಸಾರಿ ಹೇಳಿನಲ್ಲ, ದಂಪತಿಗಳ ಪೂಜೆ ಮಾಡಿ ಊಟಕ್ಕೆ ಹಾಕ್ರಿ. ಫಲತಾಂಬೂಲ ದಕ್ಷಿಣೆ ಕೊಟ್ಟು ಸೀರೆ ಖಣ ನಿಮ್ಗೆ ಯಾವುದಾಗ್ತದೆ ಅದನ್ನು ಕೊಡ್ರಿ. ಲಕ್ಷ ಬತ್ತಿ ಪೂರ್ತಿ ನಾವೇ ಹಚ್ಚಬೇಕು ಅಂತ ಇಲ್ಲ, ಯಾರಿಗಾದರೂ ದಾನ ಕೊಡ್ರಿ. 1,000-2,000 ಮಾಡಿದಾಗೆಲ್ಲ ನಿಮ್ಮ ಶಕ್ತಿ ಆದಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಇದ್ದಷ್ಟು ದಕ್ಷಿಣೆ ಇಟ್ಟು ಅವರಿಗೆ ಯಾರಿಗಾದರೂ ಈ ಬತ್ತಿ ದಾನ ಮಾಡಿದ್ರೆ ಅವ್ರು ಸಹಿತ ಹಚ್ಚಲಿಕ್ಕೆ ಬರ್ತದೆ. ಪೂರ್ತಿ ನಾವೇ ಹಚ್ಚಬೇಕು ಅಂತ ಇಲ್ಲ, ದಾನ ಕೊಡಲಿಕ್ಕೂ ಬರ್ತದೆ. ಕೆಲವ್ರು ಹೇಳ್ತಾರೆ ನಾವು ಹಚ್ಚಿದ್ರೆ ಚಲೋ, ಆದರೆ ನಮ್ಮ ಕಡೆಯಿಂದ ಯಾವುದಾಗ್ತದೆ ಅದನ್ನು ಮಾಡೋಣ. ನೋಡಿರಿ, ಈ ಬತ್ತಿಗಳು ಮಾಡುವಾಗ ನಮ್ಮದು ತಲೆ ಮನಸ್ಸು ಸುಮ್ಮನೆ ಕೂಡೋದಿಲ್ಲ, ಬೇರೆ ಏನೇನೋ ವಿಚಾರ ಮಾಡ್ತದೆ. ಅದಕ್ಕೆ ಆವಾಗ ನಿಮ್ಮ ಕಡೆಯಿಂದ ಸಾಧ್ಯ ಇದ್ರೆ ದೇವರ ನಾಮ ಹೇಳ್ಕೊಂಡು ಮಾಡಿರಿ. ಇಲ್ಲ ಈಗಂತೂ ಯೂಟ್ಯೂಬ್ನಾಗ ಬೇಕಾದಷ್ಟು ಬರ್ತಿರ್ತದೆ, ದೇವರ ನಾಮ ಕೇಳ್ಕೊತ ಮಾಡಿರಿ. ಒಂದರ ಜೊತೆ ಇನ್ನೊಂದು ಪುಣ್ಯದ ಕೆಲಸ ಆಗ್ತದೆ. ಇದು ನನ್ನ ಅನುಭವ ಹೇಳ್ತೀನಿ. ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸು ಹಿಂದಿಂದ ಏನೋ ಯೋಚನೆ ಮಾಡಿ ಬೇರೆ ಬೇರೆ ವಿಚಾರಗಳು ಬರ್ತಾವೆ. ಅದಕ್ಕೆ ಹಾಡುಗಳನ್ನ ಹಾಕ್ಕೊಂಡು ಕೇಳ್ಕೊತ ಮಾಡಿರಿ. ಇನ್ನು ಲಕ್ಷ ಮಂಗಳಾರತಿ ಬತ್ತಿ ಮಾಡಬೇಕಾದ್ರೆ ನಮ್ಮ ತೋರು ಬೆರಳು ಇರ್ತದಲ್ಲ ಅದರಷ್ಟು ಉದ್ದ ಆಗಬೇಕು, ಮತ್ತು ಎಳ್ಳು ಕಾಳಿನಷ್ಟು ಅದರಷ್ಟು ಅಗಲವಾಗಿ ಗುಂಡಗಾಗಿ ಆಗಬೇಕು. ಭಾಳ ಸಣ್ಣಾಗಿ ಉದ್ದ ಕಡಿಮೆ ಮಾಡಿ ಈ ರೀತಿ ಮಾಡಬಾರ್ದು. ಈ ಮಂಗಳಾರತಿ ಬತ್ತಿ ಮಾಡುವಾಗ ಈ ತುಳಸಿ ಹೂ ಬಿಟ್ಟು ಗೊನೆ ಆಗಿರ್ತದಲ್ಲ, ಒಣಗಿದ ಮೇಲೆ ಅದನ್ನು ತಕ್ಕೊಂಡು
ಆ ಹೂವನ್ನು ಎಲ್ಲ ತೆಗೆದು ಆ ಕಡ್ಡಿಗತೆ ಬರ್ತದೆ, ಬೇಕಂದ್ರೆ ಅದಕ್ಕೆ ಸಹಿತ ಮಂಗಳಾರತಿ ಬತ್ತಿ ಹಂಗೆ ಅದ್ರನ್ನ ಒಳಗಿಟ್ಟು ಮಾಡಿದ್ರೆ ಹೆಚ್ಚು ಆ ಒಂದು ಮಂಗಳಾರತಿ ಬತ್ತಿಗೆ ಪಾವಿತ್ರ್ಯತೆ ಇರ್ತದೆ. ಆ ತುಳಸಿ ಕಡ್ಡಿನ ಅಲ್ಲಿ ಇಲ್ಲಿ ನಾವು ಹಾಕೋಕ್ಕಿಂತಲೂ ಹಿಂಗೆ ಮಾಡಿದರೆ ಭಾಳ ಚಲೋ. ಇದು ಸಹಿತ ಮಾಡಿದಾಗ ಒಂದೊಂದು ಕಟ್ಟು ಮಾಡಿ ಅದಕ್ಕೆ ದಕ್ಷಿಣೆ ಇಟ್ಟು ಯಾರಿಗಾಗ್ತದೆ ಅವರಿಗೆ ದಾನ ಕೊಡ್ರಿ. ದಕ್ಷಿಣೆ ಎಷ್ಟು ಇಡೋದು ನಿಮ್ಮ ಇದು, ಅದು ಇಷ್ಟೇ ಇಡಬೇಕು ಅಂತ ಏನಿಲ್ಲ, ಹಾಗೆ ಕೊಡಬಾರ್ದು. ಅದನ್ನು ನೀವು ಈ ಮಠಗಳಿಗೆ ಹೋದ್ರೆ, ದೇವಸ್ಥಾನಗಳಿಗೆ ಹೋದ್ರೆ ದೇವಸ್ಥಾನದಾಗೂ ಕೊಡ್ಬೋದು, ಮಠಗಳಿಗೆ ಹೋದ್ರೂ ಕೊಡ್ಬೋದು. ಯಾರು ನಿಮ್ಮ ಫ್ರೆಂಡ್ಸು, ನಿಮ್ಮ ಬಳಗದವರು ಯಾರಿಗಾದರೂ ನೀವು ಕೊಟ್ಟು ಆ ಲೆಕ್ಕ ಬಂದು ಇಟ್ಕೋಬೇಕು. 80-90 ಸಾವಿರ ಆಗೋದಕ್ಕೆ ನೀವು ಹಲಿಗಾರ್ತಿಗಳನ್ನು ದಾನ ಮಾಡಿರಿ. ನಿಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಮಾಡಿರಿ. ಇದಕ್ಕೆಲ್ಲ 33 ಕೊಡಬೇಕಂತ ಇಲ್ಲ, 2 ಕೊಡ್ರಿ, 4 ಕೊಡ್ರಿ, 8 ಕೊಡ್ರಿ, ನಿಮ್ಮ ಇಷ್ಟ. ಮುಗಿ ಮುಂದೆ ಇನ್ನೊಂದು ಸ್ವಲ್ಪ ಅಂತಂದ್ರೆ ಸ್ವಲ್ಪ 1-2 ಕಟ್ಟು ತೊಗೊಂಡು ದೇವಸ್ಥಾನಗಳಿಗೆ ಹೋಗಿ ಆ ಮಂಗಳಾರತಿ ಬತ್ತಿ ಅದ್ರ ಜೋಡಿ ತುಪ್ಪಕ್ಕೆ ರೊಕ್ಕ ಕೊಡ್ರಿ ಮತ್ತು ದಕ್ಷಿಣೆ ಸಹಿತ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಬರ್ರಿ. ಈ ಮಂಗಳಾರತಿ ಬತ್ತಿಗೆ ನಾವು ಮನೆಯೊಳಗೆ ಪೂಜೆ ಮಾಡಿ ಹಿಡಿಯುವಂಥದ್ದು ಏನಿರಂಗಿಲ್ಲ, ಆದ್ರೆ ನಾವು ಮನೆಯೊಳಗೂ ಹಚ್ಚಲಿಕ್ಕೆ ಬರ್ತದೆ. ನಾವು ಪೂಜೆ ಮಾಡಿದಾಗ ಕೊನೆಗೆ ಆರತಿ ಮಾಡಿದ ಮೇಲೆ ಮಂಗಳಾರತಿ ಮಾಡ್ತೀವಲ್ಲ, ನಾವು ಸ್ವಲ್ಪ ಬಳಸಿ ಯಾರಿಗೆ ಸಾಧ್ಯದ ದಾನ ಕೊಡ್ರಿ, ಮನೆಯೊಳಗೆ ಎಷ್ಟು ಸಾಧ್ಯ ಆಗ್ತದೆ ಹಚ್ಚಿರಿ. ಇನ್ನು ನೋಡ್ರಿ, ಲಕ್ಷ ಪುಷ್ಪಾರ್ಚನೆ, ಇದು 1,08,000 ಮಾಡಬೇಕು. ನಿಮಗೆ ಯಾವ ದೇವರು ಮಾಡಬೇಕು, ನಿಮ್ಮ ಮನೆ ಕುಲದೇವರು, ನಿಮ್ಮ ಇಷ್ಟ ದೇವರು, ಒಟ್ಟಿನ ಮೇಲೆ ಇಬ್ಬರನ್ನೂ ಸೇರಿಸಿ ಇಡಬೇಕು. ಒಬ್ಬರಿಗೆ ಪೂಜೆ ಮಾಡಬೇಡ್ರಿ. ಲಕ್ಷ್ಮೀ ವೆಂಕಟೇಶ, ಪಾರ್ವತಿ ಪರಮೇಶ್ವರ ಇವ್ರನ್ನ ಮಾಡುವಾಗ ಮೊದಲು ಎಲ್ಲ ಇಟ್ಕೊಂಡು ನಾವು ಇದನ್ನು ನಿರ್ವಿಘ್ನವಾಗಿ ನೆರವೇರಿಸು, ನಾನು ಈಗ ಮಾಡ್ತೀನಿ ಅಂತ ತಿಳ್ಕೊಂಡು ಮೊದಲು ಗಣೇಶಿಗೆ ಒಂದು ಸಾರಿ ಗಣೇಶಿಗೆ ಪೂಜೆ ಮಾಡಿರಿ. ಅರಿಶಿನ ಕುಂಕುಮ ಹೂವು ಏರಿಸಿ ಬೆಲ್ಲ ಅಥವಾ ಸಕ್ಕರೆ ನೈವೇದ್ಯ ತೋರಿಸಿ ಒಂದು ತುಪ್ಪ ದೀಪ ಬೆಳಗಿ ಗಣಪತಿಗೆ ನಿರ್ವಿಘ್ನವಾಗಿ ನನಗಿದನ್ನು ಮುಗಿಸು ಅಂತ ಹೇಳಿ ಕೇಳಿಕೊಂಡು ಆಮೇಲೆ ನೀವು ಪಾರ್ವತಿ ಪರಮೇಶ್ವರ ಮಾಡಿರಿ, ಲಕ್ಷ್ಮೀ ವೆಂಕಟೇಶ್ವರ ಮಾಡಿರಿ. ಯಾವ ದೇವರಿಗೆ ಆಗಲಿ ಸುಗಂಧ ಇರುವಂಥ ಹೂಗಳೇ ಬೇಕು. ಮಲ್ಲಿಗೆ ಆಗಲಿ, ಸಂಪಿಗೆ ಆಗಲಿ, ಗುಂಡು ಮಲ್ಲಿಗೆ ಆಗಲಿ, ನೀವು ಯಾವ ಪಾರಿಜಾತ ಆಗಲಿ, ಪಾರಿಜಾತ ಏರಿಸಿದ್ರೆ ಸಂಜೆ ಅನ್ನೋದ್ರಾಗ ಒಂಥರ ಸುಮ್ಮನೆ ಶಾಸ್ತ್ರಕ್ಕೆ ಏರಿಸ್ರಿ. ಆದರೆ ಈ ಹೂಗಳನ್ನ ಏರಿಸಿ ದಿನ ಸಹಸ್ರನಾಮ ನೀವು ಯಾವ ದೇವರಿಗೆ ಹೇಳ್ತೀರಿ ಆ ದೇವರದ್ದು, ದೇವಿದು ಇದು ದೇವ್ರದ್ದು ಇಬ್ಬರದ್ದು ಇರ್ತದೆ. ಈಗ ದೇವಿಗೆ ಕುಂಕುಮಾರ್ಚನೆ ಆದಾಗ ಈಗ ನೀವು ಪುಷ್ಪಾರ್ಚನೆ ಬೇಕಾದರೆ ವಿಷ್ಣುಗೆ ಮಾಡ್ಬೋದು, ಶಿವಗೆ ಮಾಡಬಹುದು. ಮೊದಲು 2 ಸಾರಿ ಅರಿಶಿನ ಕುಂಕುಮ ಏರಿಸಿ ಆಮೇಲೆ ಹೂವನ್ನು ಏರಿಸ್ತಾ ಹೋಗ್ರಿ. ಸಹಸ್ರನಾಮ ಹೇಳ್ರಿ. ಸಹಸ್ರನಾಮ ದಿನಕ್ಕೆ 1 ಸಹಸ್ರನೂ ಆಗ್ಬೋದು, 2 ಸಹಸ್ರನ ಆಗ್ಬೋದು. ಅದೆಲ್ಲ ಆದಮೇಲೆ ನೈವೇದ್ಯ ತೋರಿಸಿ ಆರತಿ ಮಾಡಿ ಇಳಿಸ್ರಿ. ಎಷ್ಟು ಆಗ್ಯಾವ ಲೆಕ್ಕ ಇಡೋದು ಭಾಳ ಮಹತ್ವದ್ದದ. ಡೇಟ್ ಹಾಕಿ ಲೆಕ್ಕ ಇಟ್ಟು ಕೊನೆಗೆ 70, 80, 90 ಸಾವಿರ ಆಗುವಾಗ ಯಾವುದೇ ನಾವು ದಾನಗಳನ್ನು ಹಿಡೀಲಿ, ಇದನ್ನು ಮಾಡಬೇಕು ಈ ವ್ರತ ನೇಮ ಹಿಡಿದಾಗ 3/4 ಭಾಗ ಆದಮೇಲೆ ನಾವು ದಾನ ಮಾಡಬಹುದು. ಉಳಿದಿರೋದು ಆಮೇಲೆ ಮಾಡ್ಲಿಕ್ಕೆ ಬರ್ತದೆ. ಅದರ ದಾನ ಮಾತ್ರ 3/4 ಭಾಗ ಆದ ಕೂಡಲೇ ದಾನ ಮಾಡಿಬಿಡಬೇಕು. ಈ ಲಕ್ಷ ಹೂ ಏರಿಸೋ ಈ ನೇಮಕ್ಕೂ ಮುತ್ತೈದೆ ಬ್ರಾಹ್ಮಣನ ಕರೆದು ಅವರಿಗೆ ಮೊದಲು ಹೇಳ್ದಂಗೆ ಪೂಜೆ ಮಾಡಿ ಉಡಿ ತುಂಬಿ ಗಂಡಸರಿಗೆ ಪಂಚಶಲ್ಯ ಕೊಟ್ಟು ಎಲ್ಲ ಆದಮೇಲೆ ಅವ್ರಿಗೆ ಊಟಕ್ಕೆ ಹಾಕಿ ಹಣ್ಣು ಕಾಯಿ ದಕ್ಷಿಣೆ ಎಲೆ ಅಡಿಕೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಯಾರು ಹೇಳ್ತಾರೆ ಮರದ ಬಾಗಿಣ ಕೊಡಬೇಕಂತ, ಒಬ್ಬೊಬ್ಬರು ಒಂದೊಂದು ಹೇಳಿದಾಗ ನಿಮಗೆ ಯಾವ ಸಾಧ್ಯದ ಅದು ಮಾಡಿರಿ. ಅವಾಗೆಲ್ಲ ನಾನು ಮಾಡುವಾಗ ಬೆಳ್ಳಿ ಸ್ವಲ್ಪ ಸೋವಿಯಾಗಿತ್ತು, ನಾವೇನೋ ಬೆಳ್ಳಿದು ಹೂಗಳನ್ನ ದಾನ ಕೊಟ್ವಿ. ಆದರೆ ಈಗ ಬರ್ತಾ ಅದೇ ಗಗನಕ್ಕೆ ಏರ್ಬಿಟ್ಟದ. ನಮ್ಮ ಕಡೆಯಿಂದ ಏನಾಗ್ತದೆ ಅಷ್ಟು ಮಾಡೋಣ. ಒಂದು ಬೊಗಸಿ ತುಂಬ ಮಲ್ಲಿಗೆ ಹೂ ತಂದು ಅದ್ರ ಜೋಡಿ ಅದರೊಳಗಿಟ್ಟು ಕೊಡ್ರಿ. ತಾಜಾ ಹೂವೇ ಶ್ರೇಷ್ಠ. ಆ ಬೆಳ್ಳಿ ಹೂವಿನಕ್ಕಿಂತಲೂ ತಾಜಾ ಹೂವು ಕೊಡ್ತೀವಲ್ಲ ಅದು ಹೆಚ್ಚು ಪುಣ್ಯ. ಈಗ ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ಮತ್ತು ಲಕ್ಷ ಮಂತ್ರಾಕ್ಷತೆ ಅರ್ಪಣೆ ಎರಡೂ ಒಂದೇ ಸರಿ ಆಗ್ತದೆ. ಯಾಕಂತಂದ್ರೆ ನೀವು ಪೂಜಾ ಮಾಡಿ ಯಾವ ದೇವರಿಗೆ ಮಾಡ್ತೀರಿ ಆ ದೇವರ ಫೋಟೋ ಅಥವಾ ಆ ಇದನ್ನು ಮೂರ್ತಿ ಹಿಂಗೆ ಇಟ್ಟು ನಡಬರ್ಕೆ ಇಟ್ಟು ಎಡ್ಕ ಬಲ್ಕ ತುಪ್ಪ ದೀಪ ಇಟ್ಟು ನೀವು ಪೂಜಾ ಮಾಡೋ ಪದ್ಧತಿ ಪ್ರಕಾರ ಪೂಜಾ ಮಾಡಿ ಎಲ್ಲ ಮಾಡಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ತುಳಸಿಗೆ ಹಾಕ್ರಿ ಅಥವಾ ಲಕ್ಷ್ಮೀ ವೆಂಕಟೇಶಿಗೆ ಹಾಕ್ರಿ.
ಪೂರ್ತಿಯಾಗಿ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕುವಂಥದ್ದು ಇರ್ತದೆ. ಅದೇ ಈಶ್ವರ ಪಾರ್ವತಿ ಇದ್ದಾಗ ಈಶ್ವರಿಗೆ ಪೂರ್ತಿ ರೌಂಡಾಗಿ ಹಾಕಂಗಿಲ್ಲ. ಹಿಂಗೆ ಹೋಗಿ ಬಲಕಿನಿಂದ ಮತ್ತೆ ವಾಪಸ್ ಬಂದಾಗ ಎಲ್ಲಿಂದ ಶುರು ಮಾಡಿರ್ತೀರಿ ಬಲಗಡೆ ನಮ್ಮ ಇದರಿಂದ ಅಲ್ಲಿಗೆ ನಿಂದ್ರಿಸಿದಾಗ ಒಂದಾಗ್ತದೆ, ಆವಾಗ ನಮಸ್ಕಾರ ಮಾಡಬೇಕು. ಈ ರೀತಿ ಪ್ರದಕ್ಷಿಣೆ ನಮಸ್ಕಾರ ಭಾಳ ಸಮಯ ತಗೋತದೆ, ಅಂದರೆ ಟೈಮ್ ಭಾಳ ಹಿಡಿತದೆ. ದಿವ್ಸಕ್ಕೆ 20 ಆಗ್ಬೋದು, 30 ಆಗ್ಬೋದು, ಇದಕ್ಕಿಂತ ಹೆಚ್ಚಾಗಂಗಿಲ್ಲ. ಯಾವಾಗ ಕೆಲಸ ಇರಂಗಿಲ್ಲ, ಯಾವಾಗ ನಿಮಗೆ ಸಮಯ ಸಿಗ್ತದೆ, ಹಬ್ಬ ಹುಣ್ಣಿಮೆ ಇರಲಾರ್ದಾಗ ಈ ಪೂಜಾ ಇಟ್ಕೊಂಡು ಅವತ್ತಿನ ದಿವಸ ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕೆ ಬರ್ತದೆ. ಇದಕ್ಕೆ ಮಾತ್ರ ಭಾಳ ಟೈಮ್ ತಗೋತದೆ. ಎಲ್ಲ ಪೂಜಾ ಮುಗಿಸಿ ನೈವೇದ್ಯ ಮಾಡಿ ಆರತಿ ಮಾಡಿದ ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಕೊನೆಗೆ ನೀವು ಮಂತ್ರಾಕ್ಷತೆ ಹಾಕ್ತೀರಲ್ಲ, ಆವಾಗ ಮೊದಲೇ ನೀವು ಎಲ್ಲ ಅಕ್ಕಿ ಪೂರ್ತಿಯಾಗಿ ಇಡಿಯಾಗಿ ಇರುವಂಥವನ್ನೆಲ್ಲ ಆರಿಸಿಟ್ಟು ತುಪ್ಪ ಮತ್ತು ಸ್ವಲ್ಪ ಕುಂಕುಮ ಹಾಕಿ ಮಂತ್ರಾಕ್ಷತೆ ಮಾಡಿಟ್ಕೊಂಡು ಒಂದು ಸಾರಿ ಎಷ್ಟು ಎಣಸಿರ್ತೀರೋ ಒಂದು ಡಬ್ಬಿಯೊಳಗೆ ಹಾಕಿಟ್ಕೋರಿ. ಅದನ್ನು ಡಬ್ಬಿಯೊಳಗೆ ಹಾಕಿದ್ದನ್ನು ನೀವು ಲೆಕ್ಕ ಇಡ್ರಿ. ಅದನ್ನು ಏರ್ಸ್ಕೊತಾ ಹೋಗ್ರಿ. ಆ ಡಬ್ಬಿಯೊಳಗೆ ಮತ್ತೆ ಎಷ್ಟು ಹಾಕ್ತೀರಿ ಅದನ್ನು ಲೆಕ್ಕ ಇಟ್ಟು ಬರ್ಕೊಂಡಿಟ್ಕೋರಿ. ಅದು ಸಹಿತ ನಿಮಗೆ 1,00,000 ಆಗಿಬಿಡ್ತದೆ. ಇದ್ರ ಜೋಡಿನೇ 2 ಆಗ್ತವೆ. ಇದು ಯಾವುದೇ ನಿಯಮ ಹಿಡೀರಿ, ದಂಪತಿಗಳಿಗೆ ಸೇರಿ ನೀವು ಮಾಡಿದಂಗೆ ದೇವ್ರಿಗೆ ಗಂಡ ಹೆಂಡತಿ ಪಾರ್ವತಿ ಪರಮೇಶ್ವರ ಮತ್ತು ಲಕ್ಷ್ಮೀ ವೆಂಕಟೇಶ ನೀವು ಸೇರಿಸಿ ಮಾಡಿದಾಗ ಏನಾಗ್ತದೆ, ನಾವು ದಂಪತಿಗಳನ್ನು ಊಟಕ್ಕೆ ಕರೆದು ಅವ್ರಿಗೆ ಊಟಕ್ಕೆ ಹಾಕಬೇಕು. ಅವ್ರಿಗೆ ಪೂಜಾ ಮಾಡಿ ಸೀರೆ ಖಣ ಪಂಚಶಲ್ಯ ಎಲ್ಲ ಕೊಟ್ಟು ಫಲತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೋರಿ. ಯಾರು ತುಳಸಿ ಇಟ್ಟು ತುಳಸಿಗೆ ಪೂಜಾ ಮಾಡಿ ಆಕೆಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾರೆ. ತುಳಸಿ ಪೂಜಾ ಮಾಡುವಾಗ ತುಳಸಿ ಜೋಡಿ ಆ ವೃಂದಾವನದೊಳಗೆ ಒಂದು ಡೊಗ್ಗಲ್ ಕೃಷ್ಣ ಇಟ್ಟು ಪೂಜಾ ಮಾಡಿ ಆ ತುಳಸಿ ದೇವಿಗೆ ಕೃಷ್ಣಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿರಿ. ಇದು ಬರ್ತದೆ. ಇದು ಸಹಿತ ಮಾಡ್ಲಿಕ್ಕೆ ಬರ್ತದೆ. ಇದಲ್ಲದೆ ನಿಮಗೆ ನಿಮ್ಮ ಯಾವ ದೇವರು ಇಷ್ಟು ದೇವರು ಇರ್ತಾರೆ ಆ ಫೋಟೋನೇ ಇಟ್ಟು ಆ ದೇವರಿಗೆ ಮಾಡಿರಿ. ದೇವರು ಎಲ್ಲ ಒಬ್ಬನೇ. ನಿಮ್ಮ ಮನೆಯೊಳಗೆ ಕುಲದೇವ್ರು ಯಾರು ಇರ್ತಾರೆ ಅವ್ರಿಗೆ ಮಾಡೋದಿದ್ರೆ ಮಾಡಿರಿ, ನಿಮ್ಮ ಇಷ್ಟ ದೇವರಿಗೆ ಮಾಡೋದಿದ್ರೆ ಮಾಡಿರಿ. ಇದೇ ದೇವರಿಗೆ ಅಂತ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಭಕ್ತಿ, ಮನಸ್ಸು ಮತ್ತು ನಿಷ್ಠೆ ಇದೆಲ್ಲ ಮುಖ್ಯದ. ಇನ್ನು ಇದೇ ರೀತಿ ದಾನದೊಳಗೆ 1,00,000 ಬಳಿ ದಾನ ಕೊಡೋದು ಅಂತ ಅದ. 1,00,000 ಬಳಿ ದಾನ ಕೊಡ್ಬೇಕಾರೆ ಒಬ್ಬೊಬ್ರಿಗೆ 1-2 ಜನ ಕೊಡ್ಲಿಕ್ಕಾಗ್ತದೆ, ಹೀಗೆಲ್ಲ ಇಲ್ಲ. ಹೋಲ್ಸೇಲ್ನೊಳಗೆ ಮಲ್ಹಾರನೇ ಸಿಗ್ತಾವೆ. ಅವನ್ನ ತೊಗೊಂಡು ಬಂದು ನೀವು ಎಷ್ಟೆಷ್ಟು ಸಾಧ್ಯವೋ ಗುಡಿಗಳಿಗೆ ಹೋಗ್ರಿ, ಮುತ್ತೈದೆಯರು ಇರ್ತಾರೆ, ಹಬ್ಬದಾಗ ಹೋಗ್ರಿ, ಮತ್ತು ಎಲ್ಲಿ ಲಗ್ನ ಮುಹೂರ್ತ ಯಾವಾಗರೆ ಅಲ್ಲಿ ಎಲ್ಲ ಜನ ಭಾಳ ಸೇರಿರ್ತಾರಲ್ಲ, ಗೃಹ ಪ್ರವೇಶ ಅಂತ ಇರ್ತದೆ, ಮುಂಜಿವೆ ಅಂತ ಇರ್ತದೆ, ಎಷ್ಟು ಜನ ಸೇರಲ್ಲಿ ನೀವೆಲ್ಲ ಇದನ್ನು ತೊಗೊಂಡು ಹೋಗಿ ಅಲ್ಲಿ ಅವರಿಗೆ 1-2 ಜನ ಅಂತಿಲ್ಲ, ಜಾಸ್ತಿ ಬಳೆಗಳು ಕೊಟ್ಟು ನಿಮಗೆ ಸಾಧ್ಯ ಆದಷ್ಟು ₹1 ಕೊಡ್ರಿ, ₹2 ಕೊಡ್ರಿ, ಅದ್ರ ಜೋಡಿ ಎಲೆ ಅಡಿಕೆ ದಕ್ಷಿಣೆ ಕೊಟ್ರಿ ಅಂದ್ರೆ ಇದಕ್ಕೆ ಸಾರ್ಥಕ ಅದ. ಇದು ಸಹಿತ 80-90 ಸಾವಿರ ಆದಮೇಲೆ ಒಂದು ಸ್ವಲ್ಪ ಜನ ಮುತ್ತೈದರಿಗೆ ಕರೆದು ನಿಮ್ಮ ಕಡೆಯಿಂದ ಸಾಧ್ಯ ಆದ್ರೆ ಅರಿಶಿನ ಕುಂಕುಮ ಫಲ ತಾಂಬೂಲ ಕೊಟ್ಟು ಅವರಿಗೆ ಒಂದೊಂದು ಮಲ್ಹಾರನೇ ಈ ಬಳಿಗಳನ್ನ ಕೊಟ್ಟು ನಮಸ್ಕಾರ ಮಾಡಿರಿ. ಉಡಿ ತುಂಬ್ರಿ. ಉಡಿ ತುಂಬೋದಂದ್ರೆ ಅಕ್ಕಿ ಅಡಿಕೆ ಉತ್ತತ್ತಿ ಇಂಥವು ನಾವು ಉಡಿ ತುಂಬ್ತೀವಿ. 2 ಸಾರಿ ಉಡಿ ತುಂಬ್ರಿ. ಆಮೇಲೆ ಕೊನೆಗೆ 1,08,000 ಬಳಿಗಳನ್ನ ಎಲ್ಲ ದಾನ ಕೊಟ್ಟು ಅರ್ಪಣೆ ಮಾಡಿರಿ. ಈ ಬಳಿ ಕೊಡುವಾಗ ಆ ಬಳಿ ಇದರ ಹತ್ತಿರ ಹೋದ್ರೆ ಸಣ್ಣವಾಗಿ ಗಾಜಿನ ಬಳಿನೂ ಸಿಗ್ತಾವೆ, ಹಸಿರು ಸಿಗ್ತಾವೆ, ಕಪ್ಪು ಬಳಿ ಸಿಗ್ತಾವೆ. ಅದಂತೂ ದೇವಿ ಬಳಿ ಅಂತ. ಕೆಲವರೆಲ್ಲ ಅದನ್ನು ಗುಚ್ಚಿ ಕಟ್ಟಿ ಕೊಟ್ಟಾರ. ನಾನು ಎಷ್ಟು ಜನದ್ದು ನೋಡೀನಿ, ನಮಗೂ ಎಷ್ಟೊಂದು ಕೊಟ್ಟಾರ. ಹಾಗೂ ನೀವು ತಂದು ಕೊಡ್ಬೋದು. ಎಲ್ಲ ದೊಡ್ಡದಾಗಿಯೇ ತಂದು ಕೊಡ್ಬೇಕಂತಿಲ್ಲ. ಅದು ಅರ್ಧ ಒಟ್ಟಿನ ಮೇಲೆ ಬಳಿ ದಾನ ಮಾಡಬೇಕು. ಇದು 1,00,000 ಬಳಿ ದಾನ ಆಯಿತು. ಇನ್ನು 1,00,000 ಮುತ್ತೈದೆಯರಿಗೆ ಉಡಿ ತುಂಬೋದು. ಎಷ್ಟು ಮಂದಿ ಮುತ್ತೈದೆಯರಿಗೆ ಉಡಿ ತುಂಬ್ತೀವಿ ಅಷ್ಟು ಚಲೋ ಅಂತ ಹೇಳ್ತಿರ್ತಾರೆ. ಅದಕ್ಕೆ 1,00,000 ಮುತ್ತೈದೆಯರಿಗೆ ಉಡಿ ತುಂಬೋದು ಅಂತಂದರೆ ಇನ್ನೂ ಹೆಚ್ಚಿಂದು 1,08,000. ಯಾಕಂದ್ರೆ ಪ್ರತಿ ಸಲ ಹೇಳಲಿಕ್ಕೆ ಹತ್ತೀನಿ 1,08,000 ಅಂದ್ರೆ ಲಕ್ಷಕ್ಕೆ ನಮಗೆ ಕರೆಕ್ಟಾಗಿ ಲೆಕ್ಕ ಆಯಿತು. 8,000 ಮ್ಯಾಲಿಂದಂದ್ರೆ ಬಡ್ಡಿ ಇದ್ದಂಗೆ. ನಾವು ಎಣಿಸೋವಾಗ ಹೆಚ್ಚು ಕಡಿಮೆ ಆಗಲಿ ಏನೇ ಆಗಲಿ 108 ನಾವು ಹೆಂಗೆ ಜಪ ಮಾಡ್ತೀವೋ ಹಂಗೆ 1,08,000 ಬರ್ತದೆ. 108 ರಂಗೆ ಲೆಕ್ಕ ಮಾಡ್ಕೋತ ಹೋದ್ರೆ 1,00,000ಕ್ಕೆ 8,000 ಬಡ್ಡಿ ಇದ್ದಂಗೆ. ಈಗ ನೋಡ್ರಿ, ಉಡಿ ತುಂಬಬೇಕಾದ್ರೆ ಅಕ್ಕಿ ಅಡಿಕೆ ಒಂದು ಸಣ್ಣ ಹೋಳ ಕೊಬ್ಬರಿ ತುಣುಕ ಒಣ ಕೊಬ್ಬರಿದು ಅಡಿಕೆನೂ ಸಹಿತ ಇಡೀ ಅಡಿಕೆ ಅಲ್ಲ, ಅದರದ್ದು ಸಿಗ್ತಾವೆ. ಈಗ ಎಲ್ಲ ಕೊರೆದದ್ದು ಅಡಿಕೆ ಸಿಗ್ತಾವೆ, ಸಣ್ಣದು ಚೂರು ಅಡಿಕೆ ಅಂತ ಸಿಗ್ತಾವೆ. ಇವನ್ನ ಒಂದೊಂದು ಪಾಕೆಟ್ನಾಗ ಒಂದು ಅಡಿಕೆ, ಒಂದು ಕೊಬ್ಬರಿ ಹೋಳು ಮತ್ತು 2 ಸಲ ಅಕ್ಕಿ
ನಾವು ಉಡಿ ತುಂಬುವಾಗ 2 ಸಲ ತುಂಬ್ತಿರ್ತೀವಿ, ಹಂಗೆ ಅಂದ್ಕೊಂಡು 2 ಸಲ ಹಾಕಿ ಒಂದೊಂದು ಪಾಕೆಟ್ ಮಾಡೋದು. ಮೊದಲೆಲ್ಲ ಏನಂದರೆ 2 ಸಲ ತುಂಬಿದ್ರೆ ಆತು ಅಂತಿದ್ರು. ಈಗೀಗ ಏನಂದ್ರೆ ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀನಾರಾಯಣ ಅಂತ ಹಿಂಗೆ ಹೇಳಿ 5 ಸಲ ಉಡಿ ತುಂಬೋದು ಅಂತ ಈಗ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ನಾವು ಒಂದು ದೊಡ್ಡ ಬುಟ್ಟಿ ಒಳಗಾಗಲಿ ಅಥವಾ ಬೋಗಣಿ ಒಳಗಾಗಲಿ ಅಕ್ಕಿ ಇಟ್ಕೋತೀವಿ. ಭಗಿಸಿ ಅದಕ್ಕೆ ಹಾಕೊಳ್ಳುವಾಗ ಒಂದೊಂದು ಸರಿನೂ ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀನಾರಾಯಣ ಅಂತ ಒಂದೊಂದು ಭಗಸಿಗೂ ಈ ಹೆಸರುಗಳನ್ನ ಹೇಳಿಕೊಂಡು ನಾವು ಬುಟ್ಟಿ ತುಂಬ್ಕೊಳ್ಳೋದು, ಬೊಗಣಿ ತುಂಬ್ಕೊಳ್ಳೋದು ಮಾಡಿಕೊಂಡು ಈ ನಾಮಗಳನ್ನು ಅನುಸಂಧಾನ ಮಾಡಿಕೊಂಡು ಒಂದೊಂದು ಹೊಗಸಿಗೆ ಒಂದೊಂದು ಹೆಸರನ್ನು ಹಾಕ್ಕೊಂಡು ನಾವು ಬುಟ್ಟಿ ಅಥವಾ ಬೋಗಣಿ ತುಂಬಿಕೊಂಡು ಅಕ್ಕಿ ಇಟ್ಕೋಬೇಕು. ಒಂದೊಂದು ಪಾಕೆಟ್ನಾಗ ಒಂದು ಅಡಿಕೆ ಹೋಳು, ಒಂದು ಕೊಬ್ಬರಿ ತುಣುಕು, 2 ಸರ್ತಿ ಅಕ್ಕಿ ಹಾಕಿ ಪಾಕೆಟ್ ಮಾಡ್ಕೋಬೇಕು. ನಾವು ದೇವಸ್ಥಾನಕ್ಕೆ ಹೋಗಲಿ, ಮಧ್ವ ಸಂಘಕ್ಕೆ ಹೋಗಲಿ, ರಾಯರ ಮಠಕ್ಕೆ ಹೋಗಲಿ, ಮದುವೆ ಮುಂಜವಿ ಎಲ್ಲಿ ಹೋದ್ರೂ ಒಂದು ಕೈಚೀಲ್ನಾಗ, ಒಂದು ಬ್ಯಾಗ್ನಾಗ ಒಂದಿಷ್ಟು 100-200 ಹಾಕ್ಕೊಂಡ್ರು ನಮ್ಗೆ ಅಷ್ಟೊಂದೇನು ವಜ್ಜೆ ಆಗೋದಿಲ್ಲ. ಅದನ್ನು ತೊಗೊಂಡು ಹೋಗಬೇಕು. ಯಾರು ಸಿಗ್ತಾರೆ ಕುಂಕುಮ ಹಚ್ಚಿ ಅವ್ರಿಗೆ ಒಂದೊಂದು ಪಾಕೆಟ್ ಕೊಟ್ಟರು ಆಯಿತು. ನಮ್ಮ ಫ್ರೆಂಡ್ಸ್ ಆಗಲಿ, ನಮ್ಮ ಫ್ರೆಂಡಿನ ಫ್ರೆಂಡ್ಸ್ ಆಗಲಿ, ಅವರ ರಿಲೇಷನ್ ಆಗಲಿ, ಯಾರ ಮನೆಗೆ ಮದುವೆ ಗೊತ್ತಾದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಉಡಿ ಪಾಕೆಟ್ ಕೊಡುವಂಥದ್ದು ಒಂದು ಸಂಪ್ರದಾಯ ಅದ. ಅದಕ್ಕೆ ಯಾರ ಮನೆಯಾಗ ಲಗ್ನ ಠರಾವಾಗಿದೆ ಅಂತ ಗೊತ್ತಾದ್ರೆ ಅವ್ರಿಗೆ ಮೊದಲು ಹೋಗಿ ಹೇಳಿ ಎಷ್ಟು ಬೇಕು ಕೇಳಿಕೊಂಡು ನಾವು ಆ ಪಾಕೆಟ್ಗಳನ್ನ ಮಾಡಿಕೊಟ್ರೆ ನಮ್ಮೂ ಲಘು ಮಾಡ್ದಂಗೆ ಆಗ್ತದೆ. ಲಕ್ಷಕ್ಕೆ 10 ಹತ್ತಿರ ಆಗೋ ಹಂಗೆ ಆಗ್ತದೆ. ಒಂದೇ ಸರಿ ಅಷ್ಟು ಜನಕ್ಕೆ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ನಾವು ಒಬ್ಬೊಬ್ಬರಿಗೆ ಉಡಿ ಪಾಕೆಟ್ ಕೊಡುವಾಗ ₹1 ದಕ್ಷಿಣೆ ಇಟ್ಟು ಕೊಡ್ತೀವಿ. ಮತ್ತು ಮದುವೆ ಮುಂಜವಿ ಮನೆಗಳಿಗೆ 500-1000 ಹಿಂಗೆ ಪಾಕೆಟ್ ಮಾಡಿಕೊಡುವಾಗ ಅದ್ರ ಜೋಡಿ ನಾವು ₹100-200 ಕೊಟ್ಬಿಟ್ರೆ ಅದು ಅವ್ರು ಕೊಡುವಾಗ ಅವ್ರು ಹೆಂಗಾದರೂ ಕೊಡಲಿ, ಅದು ನಾವು ಅವ್ರಿಗೆ ಕೊಟ್ಟಂಗೆ ಆಗ್ತದೆ. ಮತ್ತು ನಮಗೆ ಉಡಿ ತುಂಬಲಿಕ್ಕೆ ಹೋಗ್ಲಿಕ್ಕೆ ಆಗದೇ ಇದ್ದರೂ ಅವ್ರಿಗೆ ಅಂತ ನಾವು ಕೊಟ್ಟಿರ್ತೀವಿ. ಇದೆಲ್ಲ ಮುತ್ತೈದೆಯರಿಗೆ ಅಂತ ಕೊಡ್ತಾರಲ್ಲ, ಇದು ನಾವು ಮುತ್ತೈದೆಯರಿಗೆ ಕೊಟ್ಟಂಗೆ ನಮ್ಮದು ಲಕ್ಷ ಉಡಿ ತುಂಬಲಿಕ್ಕೆ ಇದು ಜಮಾ ಆಗ್ತದೆ. ಇದ್ರ ಜೋಡಿ 1-2 ಅರ್ಶಿನ ಕುಂಕುಮದ ಪಾಕೆಟ್ ಕೊಟ್ಟರೆ ಅವ್ರು ಹಚ್ಚಲಿ, ಅವ್ರ ಮನೆ ಒಳಗಿಂದಕ್ಕೆ ಹಾಕ್ಕೊಳ್ಳಿ, ಹೆಂಗಾದರೂ ಮಾಡಲಿ. ಇದಕ್ಕೆಲ್ಲ ಮುಗಿಯು ಮುಂದೆ ಏನೋ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ 8-10 ಮಂದಿನ ಕರೆದು ಅರ್ಶಿನ ಕುಂಕುಮ ಬಳಿ ಮತ್ತು ಎಲೆ ಅಡಿಕೆ ದಕ್ಷಿಣೆ ಹಣ್ಣುಗಳು ಏನಾದರೂ ಕೊಟ್ಟು ನಾವು ಅಕ್ಕಿ ಅಡಿಕೆ ಹಾಕಿ ನಮ್ಮ ಕೈಯಿಂದನೇ ಅವರಿಗೆ ಬಗ್ಸಿನಲ್ಲಿ ತಗೊಂಡು ಉಡಿ ತುಂಬಿದರೆ ಇದು ಸಾಕು. ಇದು ನಾನು ಮಾಡಿರೋ ರೀತಿ ನಿಮಗೆ ಹೇಳಲಿಕ್ಕತ್ತೀನಿ. ಇನ್ನೂ ಹೆಚ್ಚಿಂದು ಏನಾದರೂ ನಿಮಗೆ ಗುರ್ತಿದ್ರು ನೀವು ಮಾಡ್ಲಿಕ್ಕೆ ಬರ್ತದೆ. ಈಗ ನೋಡ್ರಿ, ಮನೆ ಮುಂದೆ ಭಾಳ ಜಾಗ ಇರ್ತದೆ, ತುಳಸಿ ಗಿಡ ಭಾಳ ಹಾಕಿರ್ತಾರೆ, ತುಳಸಿ ರಗಡ್ ಬೆಳೆದಿರ್ತದೆ. ಅದಕ್ಕೆ ಅವರು ಲಕ್ಷ್ಮೀನಾರಾಯಣ ಇಬ್ಬರನ್ನೂ ಇಟ್ಬಿಟ್ಟು ನಾರಾಯಣನಿಗೆ ತುಳಸಿ ಅರ್ಚನೆ ಮಾಡ್ಲಿಕ್ಕೆ ಬರ್ತದೆ. ತುಳಸಿ ದಳ ತೆಗೆಸಿ ಇಟ್ಕೊಂಡು, ತುಳಸಿ ಅಂದರೆ ವಿಷ್ಣು ಸಹಸ್ರನಾಮದೊಳಗಿನ ಸಹಸ್ರನಾಮಾವಳಿ, ವಿಷ್ಣುಂದು ನಾಮಾವಳಿ ಓಂ ಅನ್ನಬಾರ್ದು ಹೆಣ್ಮಕ್ಕಳು, ಬರೀ ನಮಃ ಅಂತ ಹೇಳಿ ಆ ರೀತಿ ಮಾಡ್ಬೋದು. ಗಂಡಸರಾದ್ರೆ ಅವರು ಹೇಳ್ಬೋದು. ಒಟ್ಟು ಈ ಸಹಸ್ರನಾಮಾವಳಿ ಹೇಳ್ಕೊಂಡು ತುಳಸಿ ಅರ್ಚನೆ ಮಾಡ್ಲಿಕ್ಕೆ ಬರ್ತದೆ. ಲೆಕ್ಕ ಇಟ್ಕೊಂಡು ಹಿಂಗೆ ಲಕ್ಷ ತುಳಸಿ ಅರ್ಚನೆ ಮಾಡಿ ಈ ರೀತಿ ಮಾಡಬೇಕು. ಲಕ್ಷಕ್ಕೆ ಇನ್ನೂ ಸ್ವಲ್ಪ ಇರುವಾಗ ಬೆಳ್ಳಿದು 2 ತುಳಸಿ ದಳ ಮಾಡಿ ಫಲ ತಾಂಬೂಲ ದಕ್ಷಿಣೆ ಸಹಿತ ಪಂಚೇಶಲ್ಲೆ ಸೇರಿಸಿ ಈ 2 ತುಳಸಿ ದಳಗಳನ್ನಿಟ್ಟು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಇನ್ನು ಲಕ್ಷ ಬಿಲ್ವಪತ್ರಿ ಅರ್ಚನೆ, ಇದನ್ನು ಯಾರ ಮನೆಗೆ ಈಶ್ವರಲಿಂಗ ಇಟ್ಕೊಂಡು ಮಾಡಲಿಕ್ಕೂ ಬರ್ತದೆ. ಅದು ಮಡಿ ಒಳಗಿರ್ತದೆ, ಹೊರಗಿಲ್ಲ ಅಂತ ಅನಿಸಿದ್ರೆ ಪಾರ್ವತಿ ಪರಮೇಶ್ವರರ ಫೋಟೋ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಅದ್ರ ಮುಂದೆನೇ ನಾವು ಆ ಬಿಲ್ವಪತ್ರಿಯನ್ನು ಲಕ್ಷ ಬಿಲ್ವಪತ್ರಿ ಅರ್ಚನೆ ಮಾಡಬೇಕು. ಓಂ ನಮಃ ಶಿವಾಯ ಅಷ್ಟೇ ಹೇಳಲಿಕ್ಕೆ ಅಂತಂದರೆ ಲೆಕ್ಕ ನಮಗೆ ಸಿಗಂಗಿಲ್ಲ. ಅದಕ್ಕೆ ಯಾವ ರೀತಿ ಆ ಈಶ್ವರನ ನಾಮಾವಳಿ ಇರುವಂಥದ್ದು ನೀವು ಇಟ್ಕೋಬೇಕು. ಇಲ್ಲಾಂದ್ರೆ ಜಪ ಮಾಡ್ತಾ ಒಬ್ಬರು ಜಪ ಮಾಡಿ ಎಷ್ಟು ಆಗ್ತದೆ ಅಂತ ತಿಳ್ಕೊಂಡು ಲೆಕ್ಕ ಇಟ್ಕೋಬೇಕಾದ್ರೆ ಇದು ಕೂಡ 1,08,000 ಆಗಬೇಕು. ಇದು ಸಹಿತ ಮುಗಿಲಿಕ್ಕೆ ಮುಕ್ಕಾಲಾಗಿದ್ರೆ ಅಥವಾ ಮುಗಿಲಿಕ್ಕೆ ಬಂದಂಗೆ 2 ಬಿಲ್ವಪತ್ರಿ ಬೆಳ್ಳಿದಾಗಲಿ ಅದು ನಿಮಗೆ ಯಾವ ರೀತಿ ಆಗ್ತದೆ ಅದನ್ನು ಮಾಡಿಸಿ ಅದರ ಜೋಡಿ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಸಹಿತ ಒಬ್ಬ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ನಿಮಗೆ ಯಾರಿಗೆ ಸಾಧ್ಯ ಆಗ್ತದೆ ಬರೀ ಬ್ರಾಹ್ಮಣರಿಗೆ ಕೊಡುವಾಗ
ಒಂದು ಪಂಚೆ ಶಲ್ಯ ಸೇರಿಸಿ ಕೊಟ್ರೆ ಭಾಳ ಚಲೋ ಇರ್ತದೆ. ಬೆಳ್ಳಿ ಭಾಳ ತುಟ್ಟಿ ಅದ. ನಾನು ಬೆಳ್ಳಿದು ಅಂತ ಹೇಳಲಿಕ್ಕೂ ನನಗೊಂದು ಹೇಳಲಿಕ್ಕೆ ಸರಿ ಅನ್ಸಂಗಿಲ್ಲ. ಆದ್ರೆ ಸಣ್ಣದಾಗಿ ಮಾಡಿಸಿಕೊಡ್ಬೋದು. ಇದು ಬಿಟ್ಟರೆ ಬೇರೆ ಯಾವ ರೀತಿ ಮಾಡಲಿಕ್ಕೆ ಆಗಂಗಿಲ್ಲ ನಮಗೆ. ಅದಕ್ಕೆ ಇದೆಲ್ಲ 2-3 ವರ್ಷದ ತನಕ ನಮಗೆ ನಡೀತಿರ್ತದೆ. ಸ್ವಲ್ಪ ಸ್ವಲ್ಪ ಅನುಕೂಲ ಮಾಡಿಕೊಂಡು ಎರಡೆರಡು ಮಾಡಿಸಿ ಕೊಡಲಿಕ್ಕೆ ಸಾಧ್ಯ ಆಗಬಹುದು. ತುಳಸಿ ಅರ್ಚನೆ ಇದ್ದಾಗ 2 ತುಳಸಿ ಮತ್ತು ಬಿಲ್ವಪತ್ರೆ ಅರ್ಚನೆ ಇದ್ದಾಗ 2 ಬಿಲ್ವಪತ್ರೆ ತಗೊಂಡು ದಾನ ಮಾಡಿದರೆ ಸಾಕು. ನೋಡಿರಿ, ಇದು ಒಂದು ನೇಮ ಅದ. 1,00,000 ಹತ್ತಿ ಕಾಳು ಗೋವಿಗೆ ಕೊಡಬೇಕು ಅಂತ. ಹೆಂಗೆ ಈಗ ಮನೆ ಹೊಲದೊಳಗೆ ಬೆಳೆಯೋರು ಯಾರು ಹತ್ತಿ ಬೆಳೀತಿರ್ತಾರೆ, ಅವರು ಮನೆಯೊಳಗೆ ಯಾವಾಗಲೂ ಹತ್ತಿ ತಮ್ಮದೇ ಹತ್ತಿ ತೊಗೊಂಡು ಕಾಳು ತೆಗೆದು ಕಸರು ತೆಗೆದು ಬತ್ತಿ ಮಾಡೋರು ಇರ್ತಾರೆ. ಎಷ್ಟು ಕಾಳು ಬರ್ತಾವ ಅದೆಲ್ಲ ಕಾಳು ಸೇರಿಸಿ ಒಂದು ಹಸುಗೆ ಕೊಡಬೇಕು ಅಂತ ಇದು ಒಂದು ಮಾಡೋರು ಇರ್ತಾರೆ. ಏನಂತಂದ್ರೆ ಎಷ್ಟಾಗ್ತಾವೆಲ್ಲ ಎಣಿಸಿ ದಿನ ಬಂದಷ್ಟೆಲ್ಲ ಹಸುಗೆ ಕೊಟ್ಕೋತಿರ್ತಾರೆ. ಹತ್ತಿ ಕಾಳು ಹಾಕಿದ್ರೆ ಹಾಲು ಹೆಚ್ಚು ಬರ್ತಾವ ಹಸುಗೆ ಅಂಥೇಳಿ, ಅಂದ್ರೆ ಆಕಳಿಗೆ. ಇದು ಸಹಿತ 1,08,000. 1,00,000 ಸಮೀಪ ಬಂದಂಗೆ ಆ ಆಕಳಿಗೆ ಒಂದು ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಹೂವು ಏರಿಸಿ ಅದಕ್ಕೊಂದು ಹಾರ ಹಾಕಿ, ಸಾಧ್ಯ ಇದ್ದವರು ಸೀರೆ ಖಣನೂ ಅದ್ರ ಮೇಲೆ ಹೊಚ್ಚಬಹುದು. ಇರ್ಲಾಂದ್ರೆ ಬರೀ ಒಂದು ಖಣ ಹೊಚ್ಚಿ ಅದಕ್ಕೆ ಒಂದು ಹಿತ್ತಾಳಿ ಬುಟ್ಟಿ ಒಳಗೆ ಒಂದಿಷ್ಟು ಆ ಹತ್ತಿ ಕಾಳನ್ನು ಇಟ್ಟು ಅದ್ರ ಮುಂದಿಟ್ಟು ಅದಕ್ಕೆ ತಿನ್ನಿಸ್ಲಿಕ್ಕೆ ಕೊಡಬೇಕು. ಮತ್ತು ಅಕ್ಕಿ ಬೆಲ್ಲ ಸ್ವಲ್ಪ ಕೊಡ್ರಿ, ಬರೀ ಅದು ಒಂದೇ ಬೇಡ. ಆಮೇಲೆ ಅದಕ್ಕೆ ಆರತಿ ಮಾಡಿರಿ. ಇದು ಕೊನೆಯದು. ಆಕಳಿಗೆ ಕಾಳಿಟ್ಟದ್ದು ಬುಟ್ಟಿ ಮತ್ತು ಆರತಿ ಮಾಡಿದ್ದು ತಟ್ಟಿ ನೀಲಂಜನ ಇದಿಷ್ಟು ಅವರಿಗೆ ಆ ಆಕಳ ಮನೆಯವ್ರಿಗೆ ಕೊಟ್ಟುಬಿಡ್ರಿ. ಈಗ ಗೆಜ್ಜೆ ವಸ್ತ್ರ ಯಾರೋ ಬಾಲ್ ಮಾಡಬೇಕು ಅಂತ ಹೇಳಿದರು, ಅಥವಾ ಮತ್ತು ಇದನ್ನು ಹೆಂಗೆ ಇಷ್ಟಿಷ್ಟು ಉದ್ದ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೆಲವರಿಗೆ ಕನ್ಫ್ಯೂಸ್ ಆಗಿರಬೇಕು. ಅದಕ್ಕೆ ನಾ ಗೆಜ್ಜೆ ವಸ್ತ್ರದ್ದು ತೋರಿಸ್ಕೊಡ್ಲಿಕ್ಕತ್ತೀನಿ. ಭಾಳ ಹೊತ್ತಾಗೋದಿಲ್ಲ. ಈಗ ಭಾಳ ವಿಡಿಯೋ ದೊಡ್ಡದಾಗ್ಯದ, ಸ್ವಲ್ಪ ನೋಡಿಬಿಡ್ರಿ. ಮೊದಲೇ ವಿಡಿಯೋದಾಗ ಉದ್ದಕ್ಕೆ ಹತ್ತಿ ಮಾಡೋದು ಹೆಂಗಂತ ಹೇಳ್ಕೊಟ್ಟೀನಿ. ಆಮೇಲೆ ಈಗ ನೋಡಿರಿ, ಸ್ವಲ್ಪ 2 ಕೈಯಿಂದ ಹಿಂಜಿದ್ರೆ ಅಲ್ಲಿ ಸ್ವಲ್ಪ ತೆಳ್ಳಗಾಗ್ತದೆ. ಹಾಲು ಹಚ್ಕೊಂಡು ಹಿಂಗೆ ಮಾಡಬೇಕು. ಇದೇ ರೀತಿ ಮಾಡಿ ಉದ್ದಕ್ಕೆ ಮಾಡ್ಕೊತ ಹೋಗಬೇಕು. ಇದಕ್ಕೆ ಒಂದ್ರಾಗ ಒಂದು ಹೆಂಗೆ ಜೋಡಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದು ಹಾಗೇ ಉದ್ದಕ್ಕಾಗಿ ಮಾಡಿಕೊಂಡು, ಯಾಕೆ ಬಾಲ್ ಮಾಡಿ ಇಟ್ಕೊಳ್ಳೋದಿಲ್ಲ, ಒಂದೇ ಸರಿ ಮಾಡಿ ಕುಂಕುಮ ಹಚ್ಚಿ ಅವಾಗ 2 ದಿವಸಕ್ಕೊಮ್ಮೆ ಅದು ಇದನ್ನು ಏರಿಸಲಿಕ್ಕೆ ನಾವು ಯಾವ ದೇವರಿಗೆ ಏರಿಸ್ತೀವಿ ಆ ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ಪೂಜಾ ಮಾಡಿ ರೆಡಿಯಾಗಿ ಎಷ್ಟೆಷ್ಟು ಕನಿಷ್ಠ ಒಂದು ದಿವ್ಸಕ್ಕೆ 500 ಆಗ್ತದೆ. ಅಥವಾ ನಮಗೆ ದಿನ ಪೂಜೆ ಮಾಡಲಿಕ್ಕಾಗಿಲ್ಲ ಅಂತಂದ್ರೆ 500 ನಂಗೆ 2-3 ದಿವಸ ಮಾಡಿ ಇಟ್ಕೊಂಡು ಒಂದೇ ಸಲ ನಾವು 2,000 ಕೂಡ ಏರಿಸ್ಲಿಕ್ಕೆ ಬರ್ತದೆ. ಈಗ ನೋಡಿರಿ, ಜೋಡಿಸೋದನ್ನು ತೋರಿಸ್ಕೊಡ್ಲಿಕ್ಕತ್ತೀನಿ. ಈ ರೀತಿ ಒಂದರ ಮೇಲೆ ಒಂದು ಇಟ್ಕೊಂಡು ಹಾಲು ಹಚ್ಚಿ ಅದನ್ನು ಬೆರಳಿಂದ ತಿರುಗಿಸ್ಬೇಕು. ಈಗ ಅದು ಜೋಡಿಸ್ದಂಗೆ ಆಗ್ತದೆ. ಇದೇ ರೀತಿ ಜೋಡಿಸ್ತಾ ಹೋಗಿ ನಾನು ಭಾಳಷ್ಟು ಒಂದೇ ಸರ ಅದನ್ನು ಗೆಜ್ಜೆ ವಸ್ತ್ರ ಮಾಡಿಟ್ಟಿರ್ತೀನಿ. ಯಾವಾಗಲೂ ಮೊದಲಿಗೆ ಕಟ್ ಮಾಡೋಂಗಿಲ್ಲ. ಎಲ್ಲ ಬೇರೆ ಬೇರೆ ಮಾಡಿಕೊಂಡ್ರೆ ನಿಮ್ಗೆ ಆಮೇಲೆ ಜೋಡಿಸ್ಲಿಕ್ಕೆ ಆಗಂಗಿಲ್ಲ. ಹೀಗೆ ಉದ್ದಕ್ಕೆ ಬಿಳಿಯದಾಗಿ ಮೊದಲು ಭಾಳಷ್ಟು ಮಾಡಿಟ್ಕೋರಿ. ಭಾಳಷ್ಟು ಆದಮೇಲೆ ಕುಂಕುಮನೂ ಹಚ್ಚುವಾಗ ಎಲ್ಲನೂ ಒಂದೇ ಸಮ ಹಿಂಗೆ ಹಚ್ಚಿ ಹಿಂಗೆ ಅಗಲಾಗಿ ಒಂದು ತಟ್ಟೆಗಳು ತೊಗೋರಿ, ಟ್ರೇ ತೊಗೋರಿ. ಅದ್ರಾಗ ಹಂಗೆ ಹಾಕಿ ಮೊದಲೇ ದಿವಸ ಕುಂಕುಮ ಎಲ್ಲ ಹಚ್ಚಿ ಇಟ್ರೂ ಅದು ಚೆಂದಾಗಿ ಆರಬೇಕು. ಮರುದಿವಸ ಅದನ್ನು ಜೋಡಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಜಾಸ್ತಿ ಮಾಡಿಟ್ಟಿದ್ದನ್ನು ನೋಡಿರಿ. ಹಿಂಗೆ ಒಂದರ ಮೇಲೆ ಒಂದು ಹಾಕಿದ್ರೆ ಅದೇನು ಅಂಟಂಗಿಲ್ಲ ಮತ್ತು ತಳಗ ಮೇಲೆ ಆಗಂಗಿಲ್ಲ. ಹೌರ್ಗೆ ಹಾಕ್ತಿರ್ಬೇಕು. ಈಗ ನೋಡಿರಿ, ಹೌರ್ಗೆ ಹಾಕಿದ್ದನ್ನು ನಾನು ಇಲ್ಲಿ ಎತ್ತಿ ತೋರಿಸ್ಲಿಕ್ಕತ್ತೀನಿ. ಅದೇನೂ ಆಗಂಗಿಲ್ಲ. ಮತ್ತು ಬಾಲ್ ಮಾಡಿಟ್ಕೊಂಡ್ರೆ ಬಿಚ್ಚಲಿಕ್ಕೆ ಭಾಳ ತ್ರಾಸಾಗ್ತದೆ. ಹಿಂಗೆ ಮಾಡಿದ್ದನ್ನು ಜಾಸ್ತಿ ಒಂದು ಸರಿ ಮಾಡಿ ಇಟ್ಕೋರಿ. ಆಮೇಲೆ ಈಗ ಹಾಲಿನೊಳಗೆ ಕುಂಕುಮ ಸೇರಿಸಿ ಹಿಂಗೆ ದೊಡ್ಡದಾಗಿ ಮಾಡ್ಕೊಂಡೀನಿ ರೀ. ಈಗ ನೋಡಿರಿ, ಹಾಲಿನಾಗ ಕುಂಕುಮ ಹಾಕಿ ಸ್ವಲ್ಪ ಗಟ್ಟಿ ಆಗಿ ನಾನು ಕಲಿಸ್ಕೊಂಡೀನಿ. ಬೆರಳಿನಿಂದ ತಗೊಳ್ರಿ, ಹಿಂಗೆ ತಗೊಂಡು ಕುಂಕುಮ ಹಚ್ಚಿ ಹಿಂಗೆ ಹಂಗೆ ಒಂದ್ರ ಮೇಲೆ ಒಂದು ಬಿಟ್ಕೋತ ಹೋದ್ರೂ ಅಂಟಂಗಿಲ್ಲ ಮತ್ತು ನಿಮಗೆ ತೊಡಕು ಬೀಳಂಗಿಲ್ಲ, ಏನೂ ಆಗೋದಿಲ್ಲ. ಹಾಗೆ ಅವ್ರಿಗೆ ಆರ್ಲಿಕ್ಕೆ ಇಡ್ರಿ. ಇತ್ಲಾಗಿಂದ ಎತ್ತಿ ಅತ್ಲಾಗಿಂದ ಎತ್ತಿ ಇತ್ಲಾಗ ಹಾಕಿದರೆ ಕನ್ಫ್ಯೂಸ್ ಆಗ್ತದೆ. ದಂಡಿ ಎಲ್ಲೆದೆ ಗೊತ್ತಾಗಂಗಿಲ್ಲ. ದಂಡಿ ಮಾತ್ರ ನೀವು ಯಾವ ಪಾತ್ರೆ ಟ್ರೇ ಒಳಗೆ ಇಟ್ಕೊಂಡಿರ್ತಿರಲ್ಲ, ಆ ದಂಡಿ ಒಂದನ್ನು ಪೂರ್ತಿ ಹೊರಗೆ
ನಿಮಗೆ ಕಾಣಿಸೋ ಹಂಗೆ ಇಟ್ಕೋರಿ. ಇಲ್ಲಾಂದ್ರೆ 2-3 ಸುರುಳಿ ಸುತ್ತಿ ಇಟ್ರೆ ಇಲ್ಲೇ ನಮ್ಮದು ದಂಡಿ ಅದಂತ ಗೊತ್ತಾಗ್ತದೆ. ದಂಡಿಗೆ ಮಾತ್ರ ನಮಗೆ ತಿಳಿಬೇಕು. ಇಲ್ಲಾಂದ್ರೆ ಇಷ್ಟೆಲ್ಲ ಮಾಡಿದ್ದ ಶ್ರಮ ವ್ಯರ್ಥ ಆಗ್ತದೆ. ಅದಕ್ಕೆ ಈ ರೀತಿ ಮಾಡಿರಿ. ನಿಮಗೆ ಅವತ್ತೇನು ಕನ್ಫ್ಯೂಸ್ ಆಗ್ಯದ ಗೊತ್ತಿಲ್ಲ, ನನಗೆ ತಿಳಿದ ಮಟ್ಟಿಗೆ ಇದನ್ನು ಹೇಳ್ಕತ್ತೀನಿ. ಈಗ ನೋಡಿರಿ, ಇಷ್ಟೊಂದು ಮಾಡಿಟ್ಟೀನಿ. ಈಗ ನಾ ಏನು ಮಾಡ್ತೀನಿ, ದಂಡಿ ಇಲ್ಲದ ದಂಡಿ ತಗೊಂಡು ಎಷ್ಟು ಊರಿಗೆ ಬರ್ಲಿಕ್ಕತ್ತದ ನೋಡಿರಿ, ಹಿಂಗೆ ತಕ್ಕೋತೀವಿ. ಈಗ ದಂಡಿಯಿಂದ ಶುರು ಮಾಡ್ತೀನಿ. ನಾನು 5 ರಂಗ ಎಣಿಸ್ಕೋತ ಹೋಗ್ತೀನಿ. 5, 10 ಹಿಂಗೆ ಎಣಿಸಂಗಿಲ್ಲ. 5 100ರಲ್ಲೇ 100 ಆಗಿಬಿಟ್ರೆ 500 ಒಂದೇ ಸರಿ ಆಗ್ತದೆ. ಅದಕ್ಕೆ 5 ರಂಗ 1, 2, 3, 4, 5 ಹಿಂಗೆ ಎಣಿಸ್ಕೋತ 100 ತನಕ ಎಣಿಸಿದ್ರೆ 500 ಆಗಿಬಿಡ್ತದೆ. ಅದು 100 ಆದ ತಕ್ಷಣ ನಾನು ಕಟ್ ಮಾಡಿಕೊಂಡು 500 ಒಂದೊಂದು ಮಾಡಿ ಇಟ್ಕೋತೀನಿ. 500 ಆತಿಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ 500ರದ್ದು ಇದನ್ನು ಏನು ಮಾಡ್ತೀನಿ, ನಮ್ಮ ಫೋಟೋ ಎಷ್ಟು ದೊಡ್ಡದದ, ಫೋಟೋ ಎಷ್ಟು ದೊಡ್ಡದದ ಅಷ್ಟು ನಾವು ಅಗಲ ನಮ್ಮ ಕಣ್ಣು ಅಳತಿ ಒಳಗೆ ನೋಡಿಕೊಂಡು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮೇಲಕ್ಕೆ ಬರ್ತದೆ, ಇಲ್ಲಾಂದ್ರೆ ತಳ ತನಕ ಬರ್ತದೆ. ಅದನ್ನು ನೋಡ್ಕೊಂಡು ಹಿಂಗೆ ಜೋಡಿಸ್ಕೊತಾ ಹೋಗಬೇಕು. ಹಿಂಗೆ ಜೋಡಿಸಿ ಅವು ಎಷ್ಟು ಎಳೆ ಆಗ್ತವೆ. ದೊಡ್ಡ ಫೋಟೋ ಇದ್ದರೆ ಜಾಸ್ತಿ ಎಳೆ ಆಗೋದಿಲ್ಲ, ಸಣ್ಣ ಫೋಟೋ ಇತ್ತಂದರೆ ಜಾಸ್ತಿ ದೊಡ್ಡದು ಎಳೆ ಆಗ್ತದೆ. ಹಿಂಗೆ ರೀತಿ ಹಿಂಗೆ ಜೋಡಿಸ್ಕೋತಾ ಹೋಗ್ರಿ. ಸಾವಕಾಶ ಮಾಡಬೇಕು. ಯಾಕಂದ್ರೆ ಹತ್ತಿ ಹೌರ್ಗ ಇರ್ತದೆ. ನೀವು ಹೆಚ್ಚು ಕಮ್ಮಿ ಆದರೆ ಕಟ್ಟಾಗಬಾರ್ದು. ಯಾಕಂದ್ರೆ ಕಟ್ಟಾದ್ರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಮಗೂ ಹೆಂಗೆ ಸೀರೆ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ, ಆ ರೀತಿ. ನಾನು 500ದಾದ್ಮೇಲೆ ಅವಕ್ಕೇನು ಮಾಡ್ತೀನಿ ನೋಡಿರಿ, ಇಷ್ಟು ದಪ್ಪ ಆಯಿತು. ಇದಕ್ಕೆ 5 ಆ ಕಡೆ ಒಂದು 5 ಗೆಜ್ಜಿದು, ಈ ಕಡೆ ಒಂದು 5 ಗೆಜ್ಜಿದು ವಸ್ತ್ರ ಅಂತ ಮೇಲೆ, ಅದು ಒಂದೇ ಇಡಬಾರ್ದಲ್ಲ. ಬರೀ ಅದು ಒಂದೇ ನಾವು ಏರಿಸ್ಲಿಕ್ಕೆ ಬರೋಂಗಿಲ್ಲ. ನಾವು ಹೆಂಗೆ ಸೀರೆಗೆ ಕುಬಸ ಅಂತೀವೋ ಅದೇ ರೀತಿ ಇದು ನೋಡಿರಿ. ಎಲ್ಲನೂ 500 ಇದೆಲ್ಲ. ನಮಗೆ ಎಷ್ಟು ಆಗ್ತದೋ ಒಂದು ದಿವ್ಸಕ್ಕೆ ಮಾಡಿ, ದಿನ ನನಗೆ ಪೂಜೆ ಮಾಡೋದಾಗಲಿಲ್ಲ ಅಂದ್ರೆ ಒಂದು 4-5 ಆದಮೇಲೆ ಒಂದೇ ಸರಿ ಏರಿಸುವಂಗೂ ಇಟ್ಕೊಳಿಗೆ ಬರ್ತದೆ. ಆ ಕಡೆ ಒಂದು 5ರದ್ದು, ಈ ಕಡೆ ದಂಡಿಗೆ ಒಂದು 5ರದ್ದು ಹಿಡ್ಕೊಂಡು ಅದನ್ನು ಜೋಡಿ ಹಿಡ್ಕೊಂಡೇ ನಾವು ದೇವರಿಗೆ ಏರಿಸ್ಬೇಕು. ಮೊದಲು ಇದನ್ನು ಏರಿಸಿ ಆಮೇಲೆ 5-5ರದ್ದು ಏರಿಸಬಾರ್ದು, ಜೋಡಿಯಾಗಿ ಹಿಡ್ಕೊಂಡೇ ಏರಿಸ್ಬೇಕು. ಇದು ಸಹಿತ ಭಾಳ ಸರಳದ ರೀ. ಯಾರಿಗೆ ಅಪೇಕ್ಷೆ ಇರ್ತದೆ ಅವ್ರಿಗೆ ದೇವ್ರು ಅವ್ರ ಮನಸ್ಸಿನಾಗ ಹಾಕಿಸಿ ಅವನೇ ಮಾಡಿಸೋನಿರ್ತಾನೆ. ನಾವು ಮಾಡಲಿಕ್ಕೆ ಎಷ್ಟರವರು ಅಲ್ಲ. ಇದಲ್ಲದೆ ಗಣಪತಿಗೆ ಗರಿಕೆಯಿಂದ 1,00,000 ಗರಿಕೆ ಅರ್ಚನೆ ಮಾಡುವಂಥದ್ದು ಒಂದದ. ಗರಿಕೆ ಏರಿಸೋದು ಗಣಪತಿಗೆ. ಗಣಪತಿ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಆಮೇಲೆ ಅರ್ಚನೆ ಶುರು ಮಾಡಿರಿ. ದಿನ ಗಣಪತಿ ಸಹಸ್ರನಾಮಾವಳಿ ಹೇಳ್ತಾ ಅರ್ಚನೆ ಮಾಡಿ ಆಮೇಲೆ ಆರತಿ ಮಾಡಿರಿ. ನಾನು ಮತ್ತೆ ಹೇಳ್ತೀನಿ, ದಿನ ಲೆಕ್ಕ ಬರೆದಿಡ್ರಿ. ಕೊನೆಗೆ 2 ಅಥವಾ 4 ಬೆಳ್ಳಿ ಗರಿಕೆ ಮಾಡಿ ದಾನ ಕೊಡಬೇಕು. ಯೋಗ್ಯ ಬ್ರಾಹ್ಮಣರಿಗೆ ಫಲ ತಾಂಬೂಲ ದಕ್ಷಿಣೆ ಸಹಿತ ಮತ್ತು ಪಂಚಶಲ್ಯ ಸಹಿತ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.